ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ? ಕಾಂತಾರ ಸ್ಟಾರ್ ರಿಷಬ್ ಶೆಟ್ಟಿಗೆ ಹಾಲಿವುಡ್ ಗೌರವ. ಸ್ಪೈಡರ್ ಮ್ಯಾನ್ ಪ್ರಮೋಷನ್ಗೆ ಮೊದಲ ಭಾರತೀಯ ನಟ ಯಶ್ ಬಳಿಕ ಮತ್ತೊಮ್ಮೆ ಕನ್ನಡದ ಹೆಮ್ಮೆ ವಿಶ್ವದ ವೇದಿಕೆಯಲ್ಲಿ ಮೆನುಗುತ್ತಾ. ನಮಸ್ಕಾರ, ನೀವು ನೋಡುತ್ತಿರುವುದು ಸ್ಟಾರ್ ಕನ್ನಡ ನ್ಯೂಸ್. ನಾನು ನಿಮ್ಮ ನಿರೂಪಕ ಮೌನೇಶ್. ಕನ್ನಡ ಸಿನಿರಂಗದ ಖ್ಯಾತಿ ಈಗ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. I'm feeling proud, very happy. I think it's high time India and Indian stories had to be told in global platforms, and I'm very excited about the kind of people who come here. ಹಾಲಿವುಡ್ಗೂ ಕನ್ನಡದ ಪ್ರತಿಭೆಯ ಶಕ್ತಿ ಗೊತ್ತಾಗುತ್ತಿದೆ. ಕಾಂತಾರ ಚಿತ್ರದ ಮೂಲಕ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ ರಿಷಬ್ ಶೆಟ್ಟಿಗೆ ಈಗ ಮತ್ತೊಂದು ದೊಡ್ಡ ಗೌರವ ಸಿಕ್ಕಿದೆ. ವಿಶ್ವದ ಜನಪ್ರಿಯ ಸೂಪರ್ ಹೀರೋ ಸಿನಿಮಾ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಪ್ರಚಾರಕ್ಕಾಗಿ ಆಯ್ಕೆಯಾದ ಮೊದಲ ಭಾರತೀಯ ನಟ ಎಂಬ ಹೆಗ್ಗಳಿಕೆಗೆ ರಿಷಬ್ ಶೆಟ್ಟಿ ಅವರದ್ದು. ಈ ಪ್ರಚಾರದಲ್ಲಿ ರಿಷಬ್ ಶೆಟ್ಟಿ ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡರು. ಬಾಲ್ಯದಿಂದಲೇ ಸ್ಪೈಡರ್ ಮ್ಯಾನ್ ನನ್ನ ನೆಚ್ಚಿನ ಸೂಪರ್ ಹೀರೋ. ಅವನ ಜವಾಬ್ದಾರಿ, ತ್ಯಾಗ ಮತ್ತು ಮಾನವೀಯತೆ ನನ್ನನ್ನು ಯಾವಾಗಲೂ ಪ್ರೇರೇಪಿಸಿದೆ ಎಂದು ಹೇಳಿದರು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ವಿಷಯ ಬಂದಿದೆ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ರಾಜ್ಯದ ಗಡಿಯನ್ನು ದಾಟುವುದು ಕಷ್ಟ ಎನ್ನುವ ಮಾತು ಇತ್ತು. ಆದರೆ ಇಂದು ಪರಿಸ್ಥಿತಿ ಸಂಪೂರ್ಣ ಚೇಂಜ್ ಆಗಿದೆ. ಕೆಜಿಎಫ್ ಮೂಲಕ ಯಶ್ ವಿಶ್ವದ ಗಮನ ಸೆಳೆದರು. ಹಾಲಿವುಡ್ ವೇದಿಕೆಯಲ್ಲೂ ಕನ್ನಡದ ಸಿನಿಮಾ ಬಗ್ಗೆ ಮಾತನಾಡುವ ವಾತಾವರಣ ನಿರ್ಮಾಣವಾಯಿತು ಎಂದು ರಿಷಬ್ ಶೆಟ್ಟಿ ಅವರಿಗೂ ಹಾಲಿವುಡ್ ಚಿತ್ರದ ಅಧಿಕೃತ ಪ್ರಚಾರದಲ್ಲಿ ಸ್ಥಾನ ಸಿಕ್ಕಿರುವುದು ಕನ್ನಡ ಚಿತ್ರರಂಗದ ಬೆಳವಣಿಗೆಯ ಮತ್ತೊಂದು ಮೈಲುಗಲ್ಲು ಅಂತ ಹೇಳಬಹುದು. ಅಂದರೆ ಇದು ಕೇವಲ ರಿಷಬ್ ಶೆಟ್ಟಿ ಅವರ ವೈಯಕ್ತಿಕ ಸಾಧನೆ ಮಾತ್ರವಲ್ಲ, ಇದು ಇಡೀ ಕನ್ನಡ ಚಿತ್ರರಂಗಕ್ಕೆ ಸಿಗುವ ಗೌರವ ಅಂತ ಹೇಳಬಹುದು. ರಿಷಬ್ ಶೆಟ್ಟಿ ಅವರು ಹೇಳಿದ ಮತ್ತೊಂದು ಮಾತು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಅದು ಏನಪ್ಪಾ ಅಂತ ನೋಡೋದಾದ್ರೆ, ಜೀವನದಲ್ಲಿ ತಪ್ಪುಗಳು ಆಗ್ಬಹುದು, ಸೋಲುಗಳು ಬರಬಹುದು, ಆದರೆ ಒಳ್ಳೆಯತನವನ್ನು ಎಂದೆಂದಿಗೂ ಕಳೆದುಕೊಳ್ಳಬಾರದು ಎಂದು ಪಾಠವನ್ನು ನಮಗೆ ಸ್ಪೈಡರ್ ಮ್ಯಾನ್ ಕಲಿಸಿದ್ದಾನೆ. ಒಬ್ಬ ಸೂಪರ್ ಹೀರೋ ಪಾತ್ರದಿಂದ ಜೀವನದ ಮೌಲ್ಯಗಳನ್ನು ಕಲಿಯುವುದರಾಗಿ ರಿಷಬ್ ಶೆಟ್ಟಿ ಹೇಳಿದರು. ಅಭಿಮಾನಿಗಳ ಮನ ಗೆದ್ದಿದೆ. ಇದರ ಮಧ್ಯೆ ಮತ್ತೊಂದು ಕುತೂಹಲಕಾರಿ ಚರ್ಚೆಯು ಆರಂಭವಾಗಿದೆ. ಸಿರಿ ವೀಕ್ಷಕರೇ, ಅದು ಏನಪ್ಪಾ ಅಂದ್ರೆ, ಯಶ್ ಈಗ ಜಾಗತಿಕ ಮಟ್ಟದಲ್ಲಿ ರಾಮಾಯಣ ಚಿತ್ರದ ಮೂಲಕ ಹೊಸ ಅಧ್ಯಾಯನ ಬರೆಯುತ್ತಿದ್ದಾರೆ. ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಕಾಂತಾರ ಅಧ್ಯಾಯ 1 ಮೂಲಕ ವಿಶ್ವದ ಪ್ರೇಕ್ಷಕರ ನಿರೀಕ್ಷಣೆಯನ್ನು ಹೆಚ್ಚಿಸಿದೆ. ಇತ್ತ ಕಡೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಕೂಡ ವೈಟಿಂಗ್ ಲಿಸ್ಟ್ ನಲ್ಲಿದೆ. ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದ ಸಿನಿಮಾಗಳನ್ನು ವಿಶ್ವವೇ ಗಮನಿಸುತ್ತಿದೆ. ಒಮ್ಮೆ ಹಾಲಿವುಡ್ ಸಿನಿಮಾಗಳನ್ನು ನಾವು ಮಾತ್ರ ನೋಡುತ್ತಿದ್ದೆವು, ಆದರೆ ಇಂದು ಹಾಲಿವುಡ್ ಸಂಸ್ಥೆಗಳೇ ಕನ್ನಡ ಸ್ಟಾರ್ಗಳನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಖುಷಿ ಕೊಡುವ ಸಂಗತಿಯೇ ಸರಿ. ಇದು ಕೇವಲ ಒಬ್ಬ ನಟನ ಯಶಸ್ಸಲ್ಲ, ಕನ್ನಡದ ಕಥೆ, ಸಂಸ್ಕೃತಿ ಮತ್ತು ಪ್ರತಿಭೆಗೆ ದೊರೆತಿರುವ ಅಂತಾರಾಷ್ಟ್ರೀಯ ಮನ್ನಣೆ. ಈ ಬೆಳವಣಿಗೆಯನ್ನು ನೋಡಿದ ಅಭಿಮಾನಿಗಳು ಈಗ ಒಂದೇ ಮಾತು ಹೇಳ್ತಾ ಇದ್ದಾರೆ, ಕನ್ನಡ ಸಿನಿಮಾ ಈಗ ಗಡಿಗಳನ್ನು ಮೀರಿ ವಿಶ್ವವನ್ನು ಗೆಲ್ಲುತ್ತಿದೆ. ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ರಿಷಬ್ ಶೆಟ್ಟಿಯ ಈ ಹಾಲಿವುಡ್ ಸಹಯೋಗ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ದೊಡ್ಡ ಅವಕಾಶಗಳನ್ನು ತೆರೆದುಕೊಡುತ್ತದೆಯೇ? ಯಶ್ ಮತ್ತು ರಿಷಬ್ ಶೆಟ್ಟಿ ಇಬ್ಬರು ಸೇರಿ ಕನ್ನಡದ ಹೆಸರುಗಳನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಾರೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ಇಂತಹ ತಾಜಾ ಸಿನಿಮಾ ಹಾಗೂ ಟ್ರೆಂಡಿಂಗ್ ಸುದ್ದಿಗಳಿಗಾಗಿ ಸ್ಟಾರ್ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಲೇಬೇಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಷಯದೊಂದಿಗೆ. ಪೀಟರ್, ಈ ಬ್ರ್ಯಾಂಡ್ ನ್ಯೂ ಡೇನಲ್ಲಿ ವಿ ಆರ್ ರೂಟಿಂಗ್ ಫಾರ್ ಯು. ಸಿ ಆನ್ ದ ಬಿಗ್ ಸ್ಕ್ರೀನ್ 30th July.